ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 2026 ಅಧಿಕ ಮಾಸದಲ್ಲಿ ಅಂದರೆ ಮೇ ತಿಂಗಳಲ್ಲಿ ಬರುವಂತಹ ಹುಣ್ಣಿಮೆಯ ಬಗ್ಗೆ ಈ ವಿಡಿಯೋ. ಸ್ನೇಹಿತರೆ, ಅಧಿಕ ಮಾಸದ ಹುಣ್ಣಿಮೆ ಬಗ್ಗೆ ಕೆಲವು ಕ್ಯಾಲೆಂಡರ್ಗಳಲ್ಲಿ ಮೇ 30ನೇ ತಾರೀಕು ಅಂತ ಕೆಲವು ಕ್ಯಾಲೆಂಡರ್ಗಳಲ್ಲಿ ಹಾಕಿದ್ದಾರೆ, ಜೂನ್ 1ನೇ ತಾರೀಕು ಅಂತ ಕೆಲವು ಕ್ಯಾಲೆಂಡರ್ಗಳಲ್ಲಿ ಹಾಕಿದ್ದಾರೆ. ಇದೆಲ್ಲ ನೋಡಿ ಕನ್ಫ್ಯೂಷನ್ ಇರುತ್ತೆ ನಿಮ್ಮಲ್ಲಿ. ಈ ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ಹುಣ್ಣಿಮೆ ತಿಥಿ ಯಾವ ದಿನಾಂಕ ಬಂದಿದೆ, ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ, ನಾವು ಹುಣ್ಣಿಮೆ ತಿಥಿಯಂದು ಯಾವ ಚಿಕ್ಕ ಚಿಕ್ಕ ರೆಮಿಡೀಸ್ನ ಮಾಡಿಕೊಂಡ್ರೆ ನಮ್ಮ ಮನೆಯ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ, ಅಧಿಕ ಮಾಸಕ್ಕೆ ಅಧಿಪತಿಯಾದ ಭಗವಾನ್ ವಿಷ್ಣುವನ್ನು ಹೇಗೆ ಪೂಜಿಸ್ಕೊಂಡ್ರೆ ಹೆಚ್ಚು ಪುಣ್ಯ ಫಲಗಳು ನಮ್ಮದಾಗುತ್ತೆ. ಸ್ನೇಹಿತರೆ, ಅಧಿಕ ಮಾಸದಲ್ಲಿ 1 ತಿಂಗಳು ಪೂರ್ತಿ ವಿಷ್ಣುವಿನ ಪೂಜೆ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತವೆ. ಆದರೆ ಯಾರಿಗೆಲ್ಲ 1 ತಿಂಗಳು ಪೂರ್ತಿ ಪ್ರತಿದಿನ ಭಗವಾನ್ ವಿಷ್ಣುವನ್ನು ಪೂಜಿಸಲಿಕ್ಕೆ ಆಗಿಲ್ಲ, ಅವರೆಲ್ಲ ಅಧಿಕ ಮಾಸದಲ್ಲಿ ಬಂದಿರುವಂತಹ ಪೂರ್ಣಿಮೆಯಂದು 1 ದಿನ ಶ್ರದ್ಧಾಭಕ್ತಿಯಿಂದ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜೆ ಮಾಡಿದರೂ 1 ತಿಂಗಳು ಮಾಡಿದಂತಹ ಸಂಪೂರ್ಣ ಪುಣ್ಯ ಫಲಗಳು ನಮ್ಮದಾಗುತ್ತೆ. ಬನ್ನಿ ಹಾಗಾದರೆ ಈ ವಿಡಿಯೋದಲ್ಲಿ ಅಧಿಕ ಮಾಸದ ಹುಣ್ಣಿಮೆ ತಿಥಿ ಯಾವಾಗ ಬಂದಿದೆ, ಭಗವಾನ್ ವಿಷ್ಣು ಮತ್ತು ಲಕ್ಷ್ಮಿಯರನ್ನು ಹೇಗೆ ಪೂಜಿಸಬೇಕು ಅನ್ನೋದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೊಂದು ಲೈಕ್ ಕೊಡಿ, ಓಂ ನಮೋ ನಾರಾಯಣಾಯ ಅಂತ ಒಂದು ಕಮೆಂಟ್ ಮಾಡಿ. ಈ ವಿಡಿಯೋ ಯಾರಿಗೆಲ್ಲ ನಿಮ್ಮ ಅಕ್ಕ ತಂಗಿ ಸ್ನೇಹಿತೆಯರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಉಪಯೋಗ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಪೂರ್ಣಿಮೆ ತಿಥಿಯನ್ನು ಅತ್ಯಂತ ಪವಿತ್ರ ಅಂತ ಭಾವಿಸಲಾಗಿದೆ. ಈ ದಿನ ವಿಷ್ಣು ಮತ್ತು ಲಕ್ಷ್ಮೀ ಅಮ್ಮನವರ ಪೂಜೆಗೆ ಬಹಳ ವಿಶೇಷ. ಹುಣ್ಣಿಮೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆರಾಧನೆಗೆ ವಿಶೇಷ ಆಗಿರೋದ್ರಿಂದ ಈಗ ಪುರುಷೋತ್ತಮ ಮಾಸ ಅಥವಾ ಅಧಿಕ ಮಾಸದ ಅಧಿಪತಿ ಭಗವಾನ್ ವಿಷ್ಣು ಆಗಿರೋದ್ರಿಂದ ಈ ಮಾಸದಲ್ಲಿ ಬರುವಂತಹ ಪೂರ್ಣಿಮೆಯಂದು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸಿ ಆರಾಧಿಸಿದರೆ ದುಪ್ಪಟ್ಟು ಫಲಗಳು ನಮ್ಮದಾಗುತ್ತೆ. ಹಾಗೆಯೇ ಈ ದಿನ ಮಾಡುವಂತಹ ಹುಣ್ಣಿಮೆ ರೆಮಿಡೀಸು, ಚಿಕ್ಕ ಚಿಕ್ಕ ರೆಮಿಡೀಸ್ ಕೂಡ ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಮನಸ್ಸಿನ ಕಾರಕ ಚಂದ್ರ ಆಗಿರೋದ್ರಿಂದ ನಾವು ಮಾಡಿಕೊಳ್ಳುವಂತಹ ಈ ರೆಮಿಡೀಸಿಂದ ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯಗಳು ಹೆಚ್ಚಾಗುತ್ತೆ. ಸ್ನೇಹಿತರೆ, ಇಲ್ಲೊಂದು ಮುಖ್ಯವಾದ ವಿಶೇಷ ಏನಪ್ಪ ಅಂದರೆ, ಪುರಾಣಗಳ ಪ್ರಕಾರ ಪೂರ್ಣಿಮೆಯೆಂದು ಮಾಡುವಂತಹ ಮಹಾವಿಷ್ಣು ಮತ್ತು ಲಕ್ಷ್ಮೀದೇವಿಯ ಪೂಜೆ ಅನೇಕ ಯಜ್ಞ ಯಾಗಾದಿಗಳಿಗೆ ಸಮಾನವಾದ ಪುಣ್ಯಫಲಗಳನ್ನು ನೀಡುತ್ತೆ. ಈ ಅಧಿಕ ಮಾಸದ ಪೂರ್ಣಿಮೆಯಂದು ಮಾಡುವಂತಹ ಸ್ನಾನ, ಪೂಜೆ, ಜಪ, ತಪ, ದಾನ ಇವೆಲ್ಲವೂ ಕೂಡ ವಿಶೇಷ ಫಲಗಳನ್ನು ನೀಡುತ್ತೆ ಅಂತ ಸ್ಕಂದ ಪುರಾಣ, ಭವಿಷ್ಯ ಪುರಾಣ ಮತ್ತು ವಿಷ್ಣು ಧರ್ಮೋತ್ತರ ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಎಲ್ಲ ಪುರಾಣಗಳಲ್ಲಿ ಅಧಿಕ ಮಾಸದ ಪೂರ್ಣಿಮೆಯ ಮಹತ್ವದ ಬಗ್ಗೆ ವಿಶೇಷ ವಿವರಣೆಗಳು ಕಂಡುಬರ್ತವೆ. ಹಾಗಾದರೆ ತಿಳ್ಕೊಳ್ಳಿ ಸ್ನೇಹಿತರೆ, ಈ ಅಧಿಕ ಮಾಸದ ಪೂರ್ಣಿಮೆ ಎಷ್ಟು ಪವಿತ್ರವಾದ ದಿನ, ಈ ದಿನ ಮಾಡುವಂತಹ ದೈವ ಕಾರ್ಯಗಳಿಗೆ ಎಷ್ಟು ಫಲಗಳಿರುತ್ತೆ ಅಂತ. ಬನ್ನಿ ಈಗ ಹುಣ್ಣಿಮೆ ತಿಥಿ ಯಾವಾಗ ಬಂದಿದೆ ಅಂತ ತಿಳ್ಕೊಳ್ಳೋಣ. 2026 ಅಧಿಕ ಮಾಸದಲ್ಲಿ ಪೂರ್ಣಿಮೆ ತಿಥಿ ಮೇ 30ನೇ ತಾರೀಕು ಬೆಳಗ್ಗೆ 11:55 ಆರಂಭವಾಗಿ ಮೇ 31ನೇ ತಾರೀಕು ಮಧ್ಯಾಹ್ನ 2:14 ಅಂತ್ಯವಾಗುತ್ತೆ. ಸೂರ್ಯೋದಯದ ಪ್ರಕಾರ ನಾವು ಪೂರ್ಣಿಮೆಯನ್ನು ಮೇ 31ನೇ ತಾರೀಕು ಭಾನುವಾರ ಆಚರಿಸಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ಮೇ 31 ಭಾನುವಾರನೇ ನಾವು ಹುಣ್ಣಿಮೆಯ ರೆಮಿಡೀಸ್ ಏನಾದರೂ ಮಾಡ್ಕೊಳ್ಳೋದಾದರೆ ಮಾಡ್ಕೋಬಹುದು. ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ಅಮ್ಮನವರನ್ನು ಕೂಡ ಪೂಜಿಸ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಈ ಹುಣ್ಣಿಮೆಯಂದು ಬೆಳಗಿನ ಜಾವ ಮಾಡುವಂತಹ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಪೂಜೆಗೂ ವಿಶೇಷ ಫಲಗಳಿರುತ್ತೆ. ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಾಡುವಂತಹ ಪೂಜೆಗೂ ವಿಶೇಷ ಫಲಗಳಿರುತ್ತೆ. ಎರಡೂ ಕೂಡ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಸ್ನೇಹಿತರೆ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು
ಹೊಸಲಿಗೆ ಅರಿಶಿನ ಕುಂಕುಮ ಗಂಧದ ಬೊಟ್ಟುಗಳನ್ನಿಟ್ಟು ರಂಗೋಲಿಯನ್ನು ಹಾಕ್ಕೊಂಡು ಹೂಗಳಿಂದ ಅಲಂಕರಿಸಿಕೊಂಡು ನಂತರ ದೇವರ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಭಗವಾನ್ ವಿಷ್ಣುವಿನ ಫೋಟೋ ಇದ್ದರೆ ಇಟ್ಕೊಂಡು ದೇವ್ರ ಮನೆಯಲ್ಲಾಗಿರ್ಬೋದು ಅಥವಾ ಸಪ್ರೇಟಾಗಿ ಪೀಠವನ್ನು ಆದರೂ ಹಾಕ್ಕೊಂಡು ಮಾಡ್ಕೋಬೋದು. ಭಗವಾನ್ ವಿಷ್ಣುವಿನ ಫೋಟೋ ಇಲ್ಲಾಂದರೆ ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಇಟ್ಕೊಂಡು ಹಳದಿ ಹೂಗಳು ಮತ್ತು ತುಳಸಿ ಮಾಲೆಯನ್ನು ಹಾಕಿ ಅಲಂಕರಿಸ್ಕೊಳ್ಬೇಕು. ನಂತರ 2 ತುಪ್ಪದ ದೀಪಗಳನ್ನು ಹಚ್ಕೊಳ್ಳಿ. ಅಂದರೆ ನೀವು ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಕೊಂಡ್ರೆ ಬಹಳ ಶ್ರೇಷ್ಠ. ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಕೊಂಡು ಅದಕ್ಕೆ 2 ಬತ್ತಿಯನ್ನು ಹಾಕಿ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಕೋಬೇಕು. ನೈವೇದ್ಯಕ್ಕೆ ಹಾಲು, ಪರಮಾನ್ನ, ಮೊಸರನ್ನು ನಿಮಗೇನು ಸಾಧ್ಯವಾದರೆ ಅದನ್ನು ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿರುವಂತಹ ಹಣ್ಣುಗಳನ್ನು ನೈವೇದ್ಯಕ್ಕೆ ಇಟ್ಕೋಬಹುದು. ಇಲ್ಲಿ ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ನೀವು ಭಗವಾನ್ ವಿಷ್ಣು ಲಕ್ಷ್ಮಿಯನ್ನು ಪೂಜಿಸುವುದಕ್ಕೂ ಮೊದಲು ನೀವು ವಿಘ್ನೇಶ್ವರನನ್ನು ಪೂಜಿಸ್ಕೊಳ್ಬೇಕು. ಯಾಕೆಂದರೆ ಎಲ್ಲ ಪೂಜೆಗಳಿಗೂ ಅಧಿಪತಿ ವಿಘ್ನೇಶ್ವರ. ಮೊದಲು ವಿಘ್ನೇಶ್ವರನ್ನು ಪೂಜಿಸಿದ ನಂತರವೇ ನೀವು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸ್ಕೊಳ್ಬೇಕಾಗುತ್ತೆ. ವಿಷ್ಣುವಿನ ವಿಗ್ರಹ ಅಥವಾ ನಿಮ್ಮ ಮನೆಯಲ್ಲಿ ಫೋಟೋ ಇದ್ದರೆ ಇಟ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಳಿ. ವಿಘ್ನೇಶ್ವರ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳಿ. ನಿಮಗೆ ಅಷ್ಟೋತ್ತರಗಳು ಹೇಳೋಕ್ಕೆ ಬರಲಿಲ್ಲ ಅಂತಂದರೆ ಓಂ ಗಂ ಗಣಪತಯೇ ಅಂತ 108 ಬಾರಿ ಹೇಳ್ಕೊಳ್ಳಿ. ನಂತರ ನೀವು ಭಗವಾನ್ ವಿಷ್ಣುವಿಗೆ ತುಳಸಿ ದಳಗಳಿಂದ ಅಷ್ಟೋತ್ತರಗಳನ್ನು ಹೇಳಿಕೊಂಡು ತುಳಸಿ ದಳಗಳು ಮತ್ತು ಅಕ್ಷತೆಯಿಂದ ಅರ್ಚನೆಯನ್ನು ಮಾಡ್ಕೊಳ್ಳಿ. ನಿಮಗೆ ಅಷ್ಟೋತ್ತರಗಳನ್ನು ಹೇಳೋಕ್ಕೆ ಬರಲಿಲ್ಲ ಅಂತಂದರೆ ಓಂ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ ಇವೆರಡರಲ್ಲಿ ಯಾವುದಾದ್ರೂ 108 ಬಾರಿ ಹೇಳಿಕೊಂಡು ತುಳಸಿ ದಳಗಳಿಂದ ಅರ್ಚನೆಯನ್ನು ಮಾಡ್ಕೊಳ್ಳಿ. ನಂತರ ನೀವು ಲಕ್ಷ್ಮೀ ಅಮ್ಮನವರಿಗೆ ಅಮ್ಮನವರ ಅಷ್ಟೋತ್ತರಗಳನ್ನು ಹೇಳಿಕೊಂಡು ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ಳಿ. ಈ ರೀತಿ ಶ್ರದ್ಧಾಭಕ್ತಿಯಿಂದ ಮಾಡಿದ್ದೇ ಆದರೆ ಅಧಿಕ ಮಾಸದಲ್ಲಿ 1 ತಿಂಗಳು ಮಾಡಿದಂತಹ ಪುಣ್ಯ ಫಲಗಳು ನಿಮ್ಮದಾಗುತ್ತೆ. ಸ್ನೇಹಿತರೆ, ಈ ದಿನ ಪೂರ್ತಿ ನೀವು ಗೋವಿಂದ ನಾಮಗಳನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳಿ, ಕೇಳಿಸ್ಕೊಳ್ಳಿ. ದಿನ ಪೂರ್ತಿ ನೀವು ಓಂ ನಮೋ ನಾರಾಯಣಾಯ ಅಂತ ಮನಸ್ಸಿನಲ್ಲೇ ಭಜಿಸ್ತಾ ಇರಿ. ನೀವು ದಿನನಿತ್ಯಗಳ ಕೆಲಸಗಳನ್ನು ಮಾಡಿಕೊಂಡು ಕೂಡ ನೀವು ಮನಸ್ಸಿನಲ್ಲಿ ಭಗವಾನ್ ವಿಷ್ಣುವನ್ನು ಪೂಜಿಸಿ ಆರಾಧಿಸಬಹುದು. ಈ ದಿನ ಸಾಧ್ಯವಾದರೆ ವಿಷ್ಣುವಿನ ಆಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಸ್ನೇಹಿತರೆ, ಅಧಿಕ ಮಾಸದಲ್ಲಿ ಬರುವ ಪೂರ್ಣಿಮೆಯೆಂದು ಅಧಿಕ ಪುಣ್ಯ ಫಲಗಳು ನಿಮ್ಮದಾಗುತ್ತೆ. ಹಾಗೆಯೇ ಸ್ನೇಹಿತರೆ, ಪೂರ್ಣಿಮೆ ಚಂದ್ರನಿಗೆ ಸಂಬಂಧಿಸಿದ್ದಾಗಿದೆ. ಪ್ರತಿ ಹುಣ್ಣಿಮೆ ಚಂದ್ರನಿಗೆ ಸಂಬಂಧಿಸಿದ್ದಾಗಿದೆ. ಚಂದ್ರ ಮನಸ್ಸಿನ ಕಾರಕನಾಗಿದ್ದಾನೆ. ಆದ್ದರಿಂದ ಈ ದಿನ ಮಾಡುವ ಪೂಜೆಯಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಈ ದಿನ ಅಕ್ಕಿ, ಹಾಲು, ಮೊಸರು, ಸಕ್ಕರೆ ಮತ್ತು ಬಿಳಿ ವಸ್ತ್ರಗಳನ್ನು ದಾನ ಮಾಡುವುದರಿಂದ ಚಂದ್ರನನ್ನು ಪ್ರಸನ್ನನಾಗಿ ಮಾಡ್ಕೋಬೋದು. ಈ ರೀತಿ ದಾನ ಮಾಡಿ ಚಂದ್ರನನ್ನು ಪ್ರಸನ್ನನಾಗಿ ಮಾಡಿಕೊಂಡ್ರೆ ಮನಸ್ಸಿಗೆ ಶಾಂತಿ ಲಭಿಸುತ್ತೆ. ಕುಟುಂಬದಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತೆ. ಸ್ನೇಹಿತರೆ, ಹಾಗೆಯೇ ಅಧಿಕ ಮಾಸದಲ್ಲಿ ದಾನವನ್ನು ಅತ್ಯಂತ ದೊಡ್ಡ ಪುಣ್ಯ ಕಾರ್ಯ ಅಂತ ಭಾವಿಸಲಾಗಿದೆ. ಈ ಅಧಿಕ ಮಾಸದ ಪೂರ್ಣಿಮೆಯೆಂದು ದಾನ ಮಾಡಿದರೆ ಅದರ ಫಲ ಹಲವು ಪಟ್ಟು ಹೆಚ್ಚಾಗುತ್ತೆ. ಈ ದಿನ ಊಟ ಅಂದರೆ ಅನ್ನ, ವಸ್ತ್ರ, ಹಣವನ್ನು ದಾನ ಮಾಡಿ. ಅಂದರೆ ಅದು ಯಾರಿಗೆ ದಾನ ಮಾಡಿದರೆ ಯೋಗ್ಯವೋ ಅಂಥವರಿಗೆ ಅದನ್ನು ದಾನ ಮಾಡಿರಿ. ಅಧಿಕ ಮಾಸದಲ್ಲಿ ಮಾಡುವಂತಹ ದಾನದ ಪುಣ್ಯ ಫಲಗಳು ನಿಮ್ಮದಾಗುತ್ತೆ. ಹಾಗೆಯೇ ಪುರಾಣಗಳಲ್ಲಿ ಹೇಳಿರುವಂತಹ ಪ್ರಕಾರ ಅಧಿಕ ಮಾಸದ ಹುಣ್ಣಿಮೆಯೆಂದು ಅಶ್ವತ್ಥ, ಆಲ, ಹತ್ತಿ, ತುಳಸಿ, ನಲ್ಲಿಕಾಯಿ, ಬಿಲ್ವ, ಅಶೋಕ ಮತ್ತು ಕದಂಬದಂತಹ ಪವಿತ್ರ ವೃಕ್ಷಗಳನ್ನು ಬೆಳೆಸಲು ಗಿಡಗಳನ್ನು ನೆಟ್ಟರೆ ಯಜ್ಞಗಳನ್ನು ಮಾಡಿದಷ್ಟು ಪುಣ್ಯ ಫಲಗಳು ಲಭಿಸುತ್ತೆ ಅಂತ ಪುರಾಣಗಳು ಹೇಳ್ತಿವೆ. ಯಾಕೆ ಅಂದರೆ ಸ್ನೇಹಿತರೆ, ಈ ವೃಕ್ಷಗಳೆಲ್ಲ ಭಗವಾನ್ ವಿಷ್ಣುವಿನ ಸ್ವರೂಪ ಅಂತ ಪುರಾಣಗಳಲ್ಲಿ ಪರಿಗಣಿಸಲಾಗಿದೆ. ನೋಡಿ, ನಿಮಗೆ ಇವುಗಳಲ್ಲಿ ಯಾವುದಾದ್ರೂ ಒಂದು ಸಾಧ್ಯವಾದರೆ ಅದನ್ನು ನೆಟ್ಟು ಬೆಳೆಸ್ರಿ. ಆದಷ್ಟು ನೀವು ತುಳಸಿ ಗಿಡವನ್ನಾದರೂ ತಂದು ಆ ದಿನ ನೆಟ್ಟು ಬೆಳೆಸಬಹುದು. ಸ್ನೇಹಿತರೆ, ಹಾಗೆ ಹುಣ್ಣಿಮೆ ದಿನ ಸಾಯಂಕಾಲ ಪೂಜೆ ಮಾಡುವಾಗ ನೀವು ಕ್ಷೀರ ದೀಪವನ್ನು ಹಚ್ಚಿ ಅಮ್ಮನವರಿಗೆ
ಹಾಗೆಯೇ ಉಪ್ಪಿನ ದೀಪವನ್ನು ಹಚ್ಕೋಬಹುದು. ಸಾಯಂಕಾಲ ಲಕ್ಷ್ಮೀ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಹಾಡುಗಳನ್ನು ಹೇಳ್ಕೊಳ್ಳಿ. ಸಾಧ್ಯವಾದರೆ ಒಂದು 3 ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನು ನೀಡಿ. ಈ ದಿನ ಸಂಜೆ ಮನೆ ಪೂರ್ತಿ ಒಂದು ಸ್ವಲ್ಪ ಜಾಗವನ್ನು ಬಿಡದೆ ಧೂಪವನ್ನು ಹಾಕೋದನ್ನು ಮರಿಬೇಡಿ. ಸ್ನೇಹಿತರೆ, ಹುಣ್ಣಿಮೆಯೆಂದು ಮಾಡುವಂತಹ ವಿಷ್ಣು ಲಕ್ಷ್ಮಿಯ ಪೂಜೆಗೆ ನಿಜವಾಗ್ಲೂ ದುಪ್ಪಟ್ಟು ಫಲಗಳಿರುತ್ತೆ. ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಈ ಪೂಜೆಯನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ರೀತಿ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ನೀವು ಈ ದಿನ ನಿಮಗೆ 1 ತಿಂಗಳು ಅಧಿಕ ಮಾಸದಲ್ಲಿ ಭಗವಾನ್ ವಿಷ್ಣುವನ್ನು ಪೂಜಿಸಿದಂತಹ ಪುಣ್ಯ ಫಲಗಳು ಒಂದೇ ದಿನ ಮಾಡಿದರೂ ಕೂಡ ನಿಮ್ಮದಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ನಿಮ್ಮ ಅಕ್ಕ ತಂಗಿ ಸ್ನೇಹಿತೆಯರಿಗೆ ಕುಟುಂಬದವರಿಗೆ ಶೇರ್ ಮಾಡಿ. ಮತ್ತೊಂದು ಉತ್ತಮವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.